ಸೊ ಗ್ರ್ಯಾಂಡ್ ಫಿನಾಲೆಗೆ ರೆಡಿ ಆಗೋದಕ್ಕೆ ನಾನಂತೂ ರೆಡಿ. ಅಷ್ಟು ಖರಾಬ್ ಆಗಿದ್ದೀನಿ ನಾನಂತ. ಆ್ಯಂಡ್ ಹೇರಲ್ಲಿ ಬ್ಯಾಕ್ ಕಾಮಿಂಗ್ ಮಾಡ್ದಿರಾ ಅವರು ಸ್ಟಫಿಂಗ್ ಮಾಡಿ ಮಾಡ್ತಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ಓ ಈ ಥರ ಎಲ್ಲ ಇದೆಯಾ? ಈ ಥರ ಕೆಲಸ ಮಾಡಿದಾರಾ? ಸೊ ಇವತ್ತು ನನ್ನ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಅಪ್ಪಂಗೆ ಯಾವತ್ತೇ ಫೋನ್ ಮಾಡಿದ್ರು ಅವ್ರು ಫೋನೇ ಎತ್ತಲ್ಲ. ಸಕ್ಕತ್ತಾಗಿ ಮಾಡಿದ್ದೀರಾ. ಸಿ ಇವತ್ತು CKPL ಲಾಸ್ಟ್ ಡೇ, ಗ್ರ್ಯಾಂಡ್ ಫಿನಾಲೆ ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲಲ್ಲಿದೆ. ಮೇಕಪ್ ಆರ್ಟಿಸ್ಟ್ ಮೀಟ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ಪ್ರೆಪ್ ಮಾಡೋಣ. ಹೈಪರ್ ಪಿಗ್ಮೆಂಟೇಷನ್ ಆಕ್ನೆ ಟ್ರೀಟ್ ಮಾಡೋದಕ್ಕೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಟಯರ್ಡ್ ಆಗಿದ್ದೀರಾ? ಇಟ್ಸ್ ಟೈಮ್ ಫಾರ್ ಅ ಚೇಂಜ್. ದ ಡರ್ಮಕೋ ಅವರ ಟ್ರಾನ್ಸ್ಇಲಿಯಾಕ್ ಪಿಗ್ಮೆಂಟೇಷನ್ ಕರೆಕ್ಟರ್ ರೇಂಜ್ ನಿಮ್ಮ ದಿನ ಸೇವ್ ಮಾಡುತ್ತೆ. This range features powerful duo of face wash and serum packed with another powerful ingredient duo of tranexamic acid and azelaic acid. ಈ ಎರಡೂ ಪೋಟೆಂಟ್ ಇಂಗ್ರೀಡಿಯೆಂಟ್ಸ್ ಒಟ್ಟಿಗೆ ಕೆಲಸ ಮಾಡಿ ಹೈಪರ್ ಪಿಗ್ಮೆಂಟೇಷನ್ ಟಾರ್ಗೆಟ್ ಮಾಡಿ ಫೇಡ್ಸ್ ಆಕ್ನೆ ಮಾರ್ಕ್ಸ್ ಆ್ಯಂಡ್ ಬ್ರೈಟನ್ಸ್ ಡಲ್ ಸ್ಕಿನ್. ನಿಮ್ಮ ದಿನ ಶುರು ಮಾಡಿ ವಿತ್ ಅ ಜೆಂಟಲ್ ಫ್ರೇಗ್ರೆನ್ಸ್ ಫ್ರೀ ಕ್ಲೆನ್ಸ್ ವಿತ್ ಡರ್ಮಕೋಸ್ ಟ್ರಾನ್ಎಕ್ಸಮಿಕ್ ಪಿಗ್ಮೆಂಟೇಷನ್ ಕರೆಕ್ಟರ್ ಫೇಸ್ ವಾಶ್ ಪ್ಯಾಕ್ ವಿತ್ ದ ಮ್ಯಾಜಿಕ್ ಆಫ್ 1% ಟ್ರಾನ್ಎಕ್ಸಮಿಕ್ ಆಸಿಡ್ ಹಾಗೂ 1% ಅಜೆಲಾಕ್ ಆಸಿಡ್. ಇದು ಇಂಪ್ಯೂರಿಟೀಸ್ ರಿಮೂವ್ ಮಾಡಿ ಡರ್ಟು ಮೇಕಪ್ ರಿಮೂವ್ ಮಾಡುತ್ತೆ ವಿತೌಟ್ ಸ್ಟ್ರಿಪ್ಪಿಂಗ್ ಆಫ್ ಸ್ಕಿನ್ಸ್ ನ್ಯಾಚುರಲ್ ಆಯಿಲ್. ಹೈಪರ್ ಪಿಗ್ಮೆಂಟೇಷನ್ ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾನು ಫೈಟ್ ಮಾಡುತ್ತೆ, ಡಲ್ ಸ್ಕಿನ್ ಟೋನ್ಗೂ ಹೆಲ್ಪ್ ಮಾಡುತ್ತೆ. ಟ್ರೈ ಮಾಡಿ ಆ್ಯಂಡ್ ಗೆಟ್ ಇಂಪ್ರೂವ್ಡ್ ಸ್ಕಿನ್ ಕ್ಲಾರಿಟಿ ವಿತ್ ರೆಡ್ಯೂಸ್ಡ್ ರೆಡ್ನೆಸ್ ಹಾಗೂ ಕಾಮ್ ಹೆಲ್ದಿ ಸ್ಕಿನ್. ಈ ಪ್ರಾಡಕ್ಟ್ ಹೇಗೆ ಯೂಸ್ ಮಾಡೋದು ಹೇಳ್ತೀನಿ. ಅಡಿಕ್ವೇಟ್ ಅಮೌಂಟ್ ಆಫ್ ಫೇಸ್ ವಾಶ್ನ ಸ್ಕ್ವೀಸ್ ಮಾಡಿ ವೆಟ್ ಸ್ಕಿನ್ ಮೇಲೆ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಿ. ರಿನ್ಸ್ ವೆಲ್ ಆ್ಯಂಡ್ ಪ್ಯಾಟ್ ಡ್ರೈ. ಬೆಸ್ಟ್ ರಿಸಲ್ಟ್ಗೆ ದಿನ ಟ್ವೈಸ್ ಯೂಸ್ ಮಾಡಿ. ಟಾಪ್ ಅಪ್ ಮಾಡಿ ವಿತ್ ನನ್ನ ಫೇವ್ರೆಟ್ ಮಲ್ಟಿ ಟಾಸ್ಕರ್ ಟ್ರಾನ್ಸ್ಇಲಿಯಾಕ್ ಪಿಗ್ಮೆಂಟೇಷನ್ ಕರೆಕ್ಟರ್ ಸೀರಮ್ ಜೊತೆಗೆ. ಇಟ್ ಇಸ್ ಪ್ಯಾಕ್ ವಿತ್ ಸ್ಕಿನ್ ಬ್ರೈಟ್ನಿಂಗ್ ಪ್ರಾಪರ್ಟೀಸ್. 3% tranexamic acid with gentle yet powerful effects reduces dark spots, hyperpigmentation. 10% azelaic acid ಇದು ಟ್ರಾನ್ಸ್ಫಾರ್ಮೇಟಿವ್ ಸೊಲ್ಯೂಷನ್ ಆಗಿದೆ ನಿಮ್ಮ ಸ್ಟಬರ್ನ್ ಸ್ಕಿನ್ ಕನ್ಸರ್ನ್ಸ್ಗೆ. ಇಟ್ ರೆಡ್ಯೂಸಸ್ ಆಕ್ನೆ ಮಾರ್ಕ್ಸ್, ಮಿನಿಮೈಸಸ್ ರೆಡ್ನೆಸ್, ಟ್ರೀಟ್ಸ್ ಮೆಲಸ್ಮಾ and it is safe and effective as it is designed by dermatologists. ಇದರಲ್ಲಿರುವಂತಹ ಆಲ್ಫಾ ಆರ್ಬುಟಿನ್ನ ಆ್ಯಡೆಡ್ ಬೆನಿಫಿಟ್ಸ್ ಅಂದರೆ ಸ್ಕಿನ್ ಕಲರ್ ಡಿಟರ್ಮೈನ್ ಮಾಡೋ ಮೆಲನಿನ್ ಪ್ರೊಡಕ್ಷನ್ ಕಂಟ್ರೋಲ್ ಮಾಡಿ ಇಟ್ ಬ್ರೈಟನ್ಸ್ ದ ಕಾಂಪ್ಲೆಕ್ಷನ್. ಈ ಡುವೋನ ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಆ್ಯಡ್ ಮಾಡಿ ಆ್ಯಂಡ್ ವಾಚ್ ಯುವರ್ ಸ್ಕಿನ್ ಬಿಕಮ್ ವಿಸಿಬಲಿ ರೇಡಿಯಂಟ್. ಇದು ಕ್ಲೆನ್ಸಿಂಗ್ ಆದಮೇಲೆ 1 ಪಂಪ್ ಸೀರಮ್ನ ಫೇಸ್ ನೆಕ್ ಮೇಲೆ ಅಪ್ಲೈ ಮಾಡಿ ಮಸಾಜ್ ಜೆಂಟ್ಲಿ ಟಿಲ್ ಇಟ್ ಗೆಟ್ಸ್ ಅಬ್ಸಾರ್ಬ್ಡ್. ಫಾಲೋ ಅಪ್ ಮಾಡಿ 6 hours ಸನ್ ಪ್ರೊಟೆಕ್ಷನ್ ಇಂದ ವಿತ್ ದ ಡರ್ಮಕೋಸ್ 1% ಹ್ಯಾಲುರಾನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ ಆ್ಯಂಡ್ ಎವ್ರಿ 2 hours ಸನ್ಸ್ಕ್ರೀನ್ ರೀಅಪ್ಲಿಕೇಶನ್ ಮಾಡೋದನ್ನ ಮರ್ತು ಹೋಗ್ಬಿಡಿ. ಈ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನಲ್ಲಿ ಪವರ್ ಆಫ್ SPF 50 ಹಾಗೂ PA++++ ಇದೆ ಆ್ಯಂಡ್ ಇಟ್ಸ್ ಒನ್ ಆಫ್ ದ ಫಸ್ಟ್ ಸನ್ಸ್ಕ್ರೀನ್ಸ್ ಇನ್ ಇಂಡಿಯಾ ಟು ಪ್ರೊವೈಡ್ 6 hours ಎಕ್ಸ್ಟೆಂಡೆಡ್ ಪ್ರೊಟೆಕ್ಷನ್ ಕೀಪಿಂಗ್ ದ ಸ್ಕಿನ್ ಹೈಡ್ರೇಟೆಡ್ ಆ್ಯಂಡ್ ಪ್ಲಂಪ್. ಇದು ಸೂಪರ್ ಲೈಟ್ ವೇಟ್ ಸನ್ಸ್ಕ್ರೀನ್, ಸ್ವೆಟ್ ಹಾಗೂ ವಾಟರ್ ರೆಸಿಸ್ಟೆಂಟ್ ಕೂಡ, ವೈಟ್ ಕ್ಯಾಸ್ಟ್ ಕೂಡ ಬಿಡೋದಿಲ್ಲ. ಇಟ್ ಇಸ್ ಇನ್ಫ್ಯೂಸ್ಡ್ ವಿತ್ ಹ್ಯಾಲುರಾನಿಕ್ ಆಸಿಡ್, ಸೊ ನಿಮ್ಮ ಸ್ಕಿನ್ಗೆ ಡೀಪ್ ಹೈಡ್ರೇಷನ್ ಕೊಟ್ಟು ಇಟ್ ಕೀಪ್ಸ್ ದ ಡ್ರೈನೆಸ್ ಅಟ್ ಬೇ. ಸೊ 1% ಹ್ಯಾಲುರಾನಿಕ್ ಲಾಂಗ್ ಲಾಸ್ಟಿಂಗ್ ಸನ್ಸ್ಕ್ರೀನ್ನ ನಿಮ್ಮ SPF ಪಾರ್ಟ್ನರ್ ಫಾರ್ ಲೈಫ್ ಮಾಡ್ಕೊಳ್ಳಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡರ್ಮಕೋ ಅವರ ಎಲ್ಲ ಪ್ರಾಡಕ್ಟ್ಸು ಫ್ರೇಗ್ರೆನ್ಸ್ ಫ್ರೀ. ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಬೇಡಿ. ಡರ್ಮಕೋ ಅವರ ಯಂಗ್ ಸೈಂಟಿಸ್ಟ್ ಬಗ್ಗೆ ಹೇಳ್ತೀನಿ. ಪ್ರತಿ ಸತಿ ನೀವು ಡರ್ಮಕೋ ಅವರ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದಾಗ ಅವರು ಅದನ್ನು ಒಂದು ಮಗು ಜೊತೆಗೆ ಲಿಂಕ್ ಮಾಡ್ತಾರೆ. ಅಲಾಂಗ್ ವಿತ್ ಭೂಮಿ ಇದೇ ರೀತಿ 20,000ಕ್ಕೂ ಹೆಚ್ಚು ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಈ ವಂಡರ್ಫುಲ್ ಇನಿಷಿಯೇಟಿವಲ್ಲಿ ನೀವು ಕೂಡ ಭಾಗಿಯಾಗಿ ಡರ್ಮಕೋ ಅವರ ಎಲ್ಲ ಪ್ರಾಡಕ್ಟ್ಸನ್ನು ನೀವು ಕೆಳಗಡೆ ಇರುವಂತಹ ಲಿಂಕ್ ಮೇಲೆ ಟ್ಯಾಪ್ ಮಾಡಿ ಶಾಪ್ ಮಾಡಿ. ಇಲ್ಲ ಅವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ಆ್ಯಪಲ್ಲಿ ಚೈತ್ರ 2024 ಕೂಪನ್ ಕೋಡ್ ಯೂಸ್ ಮಾಡಿ 20% ಆಫ್ನ ಪಡೀರಿ. ಡರ್ಮಕೋ ಅವರ ಪ್ರಾಡಕ್ಟ್ಸು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಪರ್ಪಲಲ್ಲಿ ಅವೈಲೇಬಲ್ ಇದೆ. ಅಥವಾ ಡಿಸ್ಕ್ರಿಪ್ಷನ್ ಲಿಂಕಲ್ಲಿರುವಂಥ ಟ್ಯಾಗ್ ಪ್ರಾಡಕ್ಟ್ಸ್ನ ಟ್ಯಾಪ್ ಮಾಡಿ ಗ್ರ್ಯಾಬ್ ದ ಪ್ರಾಡಕ್ಟ್ಸ್ ವಿಚ್ ಇಸ್ ಮೋಸ್ಟ್ ರೆಕಮೆಂಡೆಡ್. ಹ್ಯಾಪಿ ಶಾಪಿಂಗ್. ಈಗ ಸ್ಕಿನ್ ಅಂತೂ ಪ್ರೆಪ್ ಆಯಿತು, ಬನ್ನಿ ಹೋಗಿ ಮೇಕಪ್ ಮಾಡಿಸ್ಕೊಳ್ಳೋಣ. ಸೊ ನಮ್ಮ ಇಡೀ ಅಬ್ಬಾಯಿ ನಾಯ್ಡು ಸ್ಟುಡಿಯೋ ನೋಡಿ ಸಾಕಾಗಿ ಡೆಕೋರೇಷನ್ ಮಾಡಿದ್ದಾರೆ. ಯಪ್ಪ ಮೇಡಮ್ ಇನ್ಸ್ಟಾಗ್ ಹಾಕ್ತೀರಾ ಮೇಡಮ್? ಇನ್ಸ್ಟಾ ಅಲ್ಲ, ಯೂಟ್ಯೂಬು. ಇವಾಗ ಟೈಮು 6:45 ಬೆಳಗ್ಗೆ. ಹಾಯ್
ಗುಡ್ ಮಾರ್ನಿಂಗ್. ಸೊ ನೋಡ್ರಿ, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಭಾರಿ ಗಣಪತಿ ಜೋಡಿಸಿದ್ದಾರೆ. ಸೊ ಗ್ರ್ಯಾಂಡ್ ಫಿನಾಲೆಗೆ ರೆಡಿ ಆಗೋದಕ್ಕೆ ನಾನಂತೂ ರೆಡಿ. ಇವಾಗ ಟೈಮು 7 ಗಂಟೆ. ಸೊ ನಿಮಗೆ ಟೈಮ್ 1 ಅವರ್ ಇರೋದು. ಸಂಧ್ಯಾ ಹಾಯ್. ಹಾಸನಿಂದ ಬಂದಿದ್ದಾರೆ 4 ಜನ ಹುಡುಗಿರು, ಆಲ್ 4 ವೆರಿ ಬ್ಯೂಟಿಫುಲ್ ಗರ್ಲ್ಸ್. ಸೊ ಕ್ಯಾರವನ್ ತುಂಬ ಅವ್ರ ಐಟಮ್ಸ್ ಇದ್ದಾರೆ. ಇಷ್ಟೆಲ್ಲ ಐಟಮ್ಸ್ ಬೇಕಾ ನನ್ನ ರೆಡಿ ಮಾಡೋದಕ್ಕೆ? ತಗೊಂಡ್ ಬಂದ್ವಿ, ಬಟ್ ಅಷ್ಟು ಖರಾಬ್ ಆಗಿದ್ದೀನಿ ನಾನಂತ. ಅಷ್ಟೊಂದು ತಗೊಂಡ್ ಬರ್ಬೇಕಾಗಿರ್ಲಿಲ್ಲ, ತಗೊಂಡ್ ಬಂದ್ಬಿಟ್ಟಿವಿ. ಓಕೆ, ಸೊ ಇವತ್ತಿನ ಲುಕ್ ಮಾತ್ರ ಇಟ್ಸ್ ಗೋಯಿಂಗ್ ಟು ಬಿ ಗಾರ್ಜಿಯಸ್ ಪ್ರಿನ್ಸೆಸ್ ಲುಕ್. ಸೊ ಹೇರ್ ಸ್ಟೈಲ್ ಆಲ್ರೆಡಿ ಅವ್ರಿಗೆ ರೆಫರ್ ಮಾಡಿದ್ದೀನಿ. ಸೊ ನಮ್ಮ ಕೃತಿ ಅವರು, ಸಂಧ್ಯಾ ಅವರು, ಬೋತ್ ಆಫ್ ಯು ಆರ್ ಫ್ರಮ್ ಹಾಸನ್. ಓಕೆ, ವೆರಿ ನೈಸ್. ಕಾಫಿ ಟೀ ಕುಡಿದ್ರಾ? ಆಯ್ತು. ತಿಂಡಿ ತಿಂದ್ರ? ಇಲ್ಲ, ನಾನು ಕಾಫಿನೂ ಕುಡಿದಿಲ್ಲ ನೋಡಿ. ಡೆಡಿಕೇಶನ್ ನೋಡಿ, ಡೆಡಿಕೇಶನ್. ಓಕೆ, ಸೊ ಇವಾಗ ರೆಡಿ ಇದ್ದೀನಿ. ಒಂದಷ್ಟು ಆಕ್ಸೆಸರೀಸ್ ಇದೆ, ಸೋ ಮೆನಿ ಥಿಂಗ್ಸ್. ನನ್ನ ಕಾಸ್ಟ್ಯೂಮ್ ನೋಡಿ ಇದ್ರ ಒಳಗಡೆ ಇದೆ. ಇದು ಇಡೀ ಬೆಡ್ ಕೆಳಗಡೆ ಪೂರ ಇರೋದು ನನ್ನ ಕಾಸ್ಟ್ಯೂಮೇ, ಅಷ್ಟು ದೊಡ್ಡದಾಗಿದೆ. ಆ್ಯಸ್ ಯೂಶ್ವಲ್ ಗ್ರ್ಯಾಂಡ್ ಫಿನಾಲೆ ಅಂದರೆ ಗ್ರ್ಯಾಂಡ್ ಆಗಿರ್ಬೇಕಲ್ಲ. ಸೊ ದಟ್ಸ್ ದ ರೀಸನ್. ಯಾ, ಸೊ ಐ ಆಮ್ ರೆಡಿ. ನಿಮ್ಗೆ ರೆಡಿ ಇದೆಯಾ? ರೆಡಿ. ನಾನು ಚೆನ್ನಾಗಿ ಕಾಣಿಸಂಗೆ ಮಾಡ್ತೀರಾ? ಓಕೆ, ಲೆಟ್ಸ್ ಬಿಗಿನ್. ಸ್ಟಾರ್ಟ್. ಸೊ ಇವಾಗ ವಿ ಆರ್ ಪ್ಲಾನಿಂಗ್ ಫಾರ್ ಅ ಬ್ರೌನ್ ಒಂಥರ ಸ್ಮೋಕಿ ಫಿನಿಶ್, ಬಿಕಾಸ್ ಕಾಸ್ಟ್ಯೂಮ್ ಎಲ್ಲ ಪೇಸ್ಟಲ್ಲಿದೆ. ಸೊ ದಟ್ ಕಣ್ಣು ಅಟ್ಲೀಸ್ಟ್ ಹೈಲೈಟ್ ಆಗಲಿ ಅಂತ. ನಮ್ಮ ಸಂಧ್ಯಾ ಬಂದು ಹಾಸನದಲ್ಲಿ ಎಲ್ಲಿರೋದು? ಹಾಸನ್ ಸಿಟಿನೇ. ಸಿಟಿ ಯಾವ ಏರಿಯಾ? ಡೈರಿ ಸರ್ಕಲ್. ಹಾಂ, ಓಕೆ. ಬೆಂಗಳೂರಲ್ಲಿರೋ ಎಲ್ಲ ಏರಿಯಾ, ಎಲ್ಲ ಕರ್ನಾಟಕದಾದ್ಯಂತ ಇರೋ ಎಲ್ಲ ಸಿಟೀಸಲ್ಲೂ ಇರುತ್ತೆ. ಸೊ ಇಲ್ಲೂ ಡೈರಿ ಸರ್ಕಲು ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಇಲ್ಲಿ ನಮ್ಮ ಕೃತಿ ಮಾತ್ರ, ಅವ್ರ ಹೇರ್ ಸ್ಟೈಲಿಸ್ಟ್, ಬಟ್ ಅವ್ರ ಕೂದಲು ನೋಡಿ ಎಷ್ಟು ಸಖತ್ತಾಗಿದೆ. ತೋರಿಸಿ ಕೃತಿ, ನೀವು ಮಾತ್ರ ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಳಲ್ವಾ? ನಿಮ್ಮ ಕೂದಲೇ ಚೆನ್ನಾಗಿದೆ ಹಂಗೆ ಅಂತ. ಸೊ ಯೂಶಲಿ ಬೇಸ್ ಫಸ್ಟ್ ಮೇನ್ ಇರುತ್ತೆ. ಬೇಸ್ ಮೇಲೆ ಏನು ಐ ಶ್ಯಾಡೋ ಬೀಳಬಾರ್ದು ಅಂತ ಆಲ್ರೆಡಿ ಪೌಡರ್ ಪ್ಯಾಕಿಂಗ್ ಮಾಡ್ಕೊಂಡಿದ್ದಾರೆ. ಇದ್ರ ಮೇಲ್ಗಡೆ ಕಣ್ಣು ತೋರಿಸ್ತಾ ಇದ್ದೀರಾ ನೀವು? ಕರೆಕ್ಟಾಗಿ ಸ್ಮೋಕಿ ಐಸ್ ಮಾಡ್ತಿದ್ದಾರೆ. ಅಂದರೆ ತುಂಬ, ನಾನು ಯೂಶಲಿ ಕಾಜಲ್ ಯೂಸ್ ಮಾಡೋದಿಲ್ಲ. ಕಾಜಲ್ ಯೂಸ್ ಮಾಡಿದ್ರೆ ಬಾದೇವೋ ಥರ ಕಾಣಿಸ್ತಾ ಇದ್ದೀನಿ. ನಾನೇನಾ? ನೋಡಿ ಫ್ರೆಂಡ್ಸ್, ಮೇಕಪ್ ಶುರುವಾದಾಗ ಇದೇ ಥರ ಕಾಣಿಸ್ಬೇಕು. ಫಿನಿಶ್ ಆದಮೇಲೆ ಬರುತ್ತೆ ಬ್ಯೂಟಿ. ಹಾಯ್, ನಮ್ಮ ವೀರು ಫುಲ್ ಖುಷಿ ಇವತ್ತು, ಯಾಕಂದರೆ ಬರೀ ಹುಡುಗಿರೋದು ತುಂಬ ಅಂತ. ಸೈಡ್ ಕಣ್ಣಲ್ಲಿ ನೋಡ್ತಿದ್ದೆ ತಾನೆ ಎಲ್ಲಾದ್ರೂ. ಅವ್ರು ನೋಡ್ತಿದಾರೆ, ವೀರು ಒಳ್ಳೆ ಗ್ರ್ಯಾಂಡ್ ಫಿನಾಲೆಗೆ ಬರೋ ಎನರ್ಜಿ ಎಲ್ಲ ನೀನು ತಂದ್ಕೊಡೋ ತಿಂಡಿನಲ್ಲೇ. ಓಕೆ, ನಾನು ಕುಂಕುಮ ಇಟ್ಕೊಂಡು ಬಂದಿದ್ಯಾ ಇಂಪ್ರೆಸ್ ಮಾಡಕ್ಕೆ ಹುಡುಗಿನ? ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ. ಆಯ್ತು, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಲಾಸ್ಟ್ ಡೇ ತಿಂಡಿ, ಕಾಫಿ. ನೋಡಿ ನೋಡಿ, ಗ್ರ್ಯಾಂಡ್ ಫಿನಾಲೆ ಸೆಟಪ್ ಅಂದ್ರೆ ಇದು. ಸೊ ನಮ್ಮ ಟೀಮ್ ಎಲ್ಲ ರೆಡಿ ಆಗಿದ್ದಾರೆ ಫಾರ್ ಲಾಂಗ್ ಡೇ ಶೂಟ್. ಆ್ಯಂಡ್ ದಿಸ್ ಇಸ್ ಹೌ ಬ್ಯೂಟಿಫುಲ್. ವಾವ್, ಡ್ರೀಮ್ ಲ್ಯಾಂಡ್ ಅನ್ಸುತ್ತೆ. ಸ್ಟೇಜ್ ಹೇಗಿದೆ ನೋಡೋಣ. ಓಕೆ, ತೆಗಿರಿ ತಾಳಿ ಅಣ್ಣ. ಬೇಕಾ ಒಂದಷ್ಟು ಕಾರ್ಡಿಯನ್ಸ್ನೆಲ್ಲ ಇಲ್ಲಿ ಮುಂದೆ ಕೂರ್ಸಮ್ಮ ರೋಡ್ ಟೇಬಲ್ಗೆ. ಥ್ಯಾಂಕ್ ಯು. ಎಸ್, ಸೊ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿ ಕೂದಲೆಲ್ಲ ಓಪನ್ ಆಗ್ಬಿಟ್ಟಿರುತ್ತೆ. ಸೊ ಮಧ್ಯದಲ್ಲಿ ನಮ್ಮ ಹೇರ್ ಸ್ಟೈಲಿಸ್ಟ್ ರೆಡಿ ಮಾಡಿದ್ದಾರೆ. ಜಸ್ಟ್ ಇನ್ ಕೇಸ್ ಏನೋ ಬಿಚ್ಚೋದ್ರೆ ಏನಾದ್ರು ಓಪನ್ ಆಗಿದೆ, ಸ್ವಲ್ಪ ಟಚ್ಅಪ್ಗಳು ಮಾಡ್ತಾ ಇದ್ದಾರೆ. ಸಾಕಾ?
ಒಂಚೂರು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತಾ ಏನು ಹಾಂ ಸರಿ ಬ್ಲೆಂಡ್ ಸೈಡ್ ಜಾಸ್ತಿ ಆಯ್ತಾ ಹಾಂ ಸೈಡ್ ಥ್ಯಾಂಕ್ ಯು. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಒಂದು ಲಿಟಲ್ ಪ್ರಿನ್ಸೆಸ್ ಥರ ಟ್ರೀಟ್ ಮಾಡ್ತಾರೆ. ಎಲ್ಲರೂ ತುಂಬ ಪ್ರೀತಿನ ಮಾತಾಡಿಸ್ತಾರೆ. ನಗೋದು ಕಲ್ತಿದ್ದೀನಿ. ಜಗ್ಗೇಶ್ ಸರ್ ಹೇಳ್ಕೊಟ್ಟಿರೋ ಪಾಠಗಳನ್ನು ನಾವೆಲ್ಲರೂ ತುಂಬಾ ಲೈಕ್ ಆನ್ ದ ಕ್ಯಾಮ್ರಾ ಆಫ್ ದ ಕ್ಯಾಮ್ರಾ ಅವ್ರು ತುಂಬ ಹೇಳ್ತಾ ಇರ್ತಾರೆ ಹಿಂಗಿರಿ ಅಂತ. ಸೊ ಅದು ಕಲ್ತಿದ್ದೀನಿ. ಜೊತೆಗೆ ಇಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ ಅವರ ಜೀವನದಲ್ಲಿ ಇಷ್ಟೆಲ್ಲ ನೋವುಗಳಿರುತ್ತೆ. ಅಂದರೆ ಅವ್ರು VT ನೋಡಿದಾಗ ಆಮೇಲೆ ಗೊತ್ತಾಗೋದು, ಓ ಈ ಥರ ಎಲ್ಲ ಇದೆಯಾ, ಈ ಥರ ಕೆಲಸ ಮಾಡಿದಾರಾ, ಅಥವಾ ಈ ಥರ ಒಂದು ಫ್ಯಾಮಿಲಿಲಿ ಪ್ರಾಬ್ಲಮ್ ಇದೆಯಾ ಅಂತ. ಬಟ್ ಇಲ್ಲಿ ಯಾರೂ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ಅವರ ಒಂದೇ ಒಂದು ಗೋಲ್ ಏನಂದರೆ ಎಲ್ಲರನ್ನ ನಗಿಸ್ಬೇಕು ಅಂತ. ಬಟ್ ಎಲ್ಲರೂ ಎಷ್ಟು ಜೋಶಲ್ಲಿರ್ತಾರೆ. ಸೈಡ್ ಬೈ ಸೈಡು ಅವ್ರ ಕೆಲಸಗಳನ್ನೂ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ದೇ ಗಿವ್ ದೇಮ್ ಬೆಸ್ಟ್. ಸೊ ಡೆಡಿಕೇಷನ್ನ ಕಲ್ತ್ಕೊಂಡಿದ್ದೀನಿ. ನಮ್ಮ ಲೈಫ್ನ ಹೇಗೆ ಲೀಡ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಎನರ್ಜಿ ಲೆವೆಲ್ ಹೇಗಿರಬೇಕು, ಯಾರನ್ನ ಸಿಕ್ಕಿದಾಗ ಹೇಗೆ ಮಾತಾಡಬೇಕು, ಮತ್ತು ಸ್ಟೇಜ್ ಪ್ರೆಸೆನ್ಸ್ ಹೇಗಿರಬೇಕು ಅಂತ ನಮ್ಮ ಆಬ್ವಿಯಸ್ಲಿ ಸಾಕ್ಷಾತ್ ಆ್ಯಂಕರ್ಸ್ ಅವರಿಂದ ಕಲ್ತ್ಕೊಂಡಿದ್ದೀನಿ. ಐ ಥಿಂಕ್ ದೇರ್ಸ್ ಅ ಲರ್ನಿಂಗ್ ಇನ್ ಎವ್ರಿ ಡೇ ಆಫ್ ಶೂಟ್. ಜೊತೆಗೆ ಸ್ಟೇಜ್ ಮೇಲೆ ನಾನು ಪರ್ಫಾರ್ಮ್ ಮಾಡುವಾಗ ಹೀಗೆ ಮಾಡಬೇಡ ಹೀಗೆ ಮಾಡು ಅಂತ ನನಗೆ ಟೆಕ್ನಿಕಲ್ ಟೀಮ್ ಹೇಳ್ಕೊಡ್ತಾ ಇರ್ತಾರೆ. ಜೊತೆಗೆ ಈ ಸ್ಟೇಜ್ ರೆಡಿ ಮಾಡಬೇಕಂದ್ರೆ ನಮ್ಮ BTS ಅಂದರೆ ಬಿಹೈಂಡ್ ದ ಸೀನ್ ವಾರಿಯರ್ಸ್ ಇದ್ದಾರಲ್ಲ, ನಮ್ಮ ಪ್ರೊಡಕ್ಷನ್ ಅವರಾಗಿರ್ಬೋದು, ಪ್ರತಿ ಎಪಿಸೋಡಲ್ಲೂ 100% ಕೊಡ್ತಾರೆ. ಅಷ್ಟು ಕ್ವಿಕ್ಕಾಗಿ ಟೈಮಲ್ಲಿ ಎಲ್ಲ ಮುಗಿಸ್ತಾರೆ. ಐ ಥಿಂಕ್ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಈ ಥರದ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನು ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನಗೆ ಹೆಮ್ಮೆ ಆಗ್ತಿದೆ. ನೋಡಿ, ಸ್ಟೇಜ್ ಮೈ ಡ್ರೀಮ್ ಸ್ಟೇಜ್. ನಿಜವಾಗ್ಲೂ ಆ ಡ್ರೀಮ್ ಅಂತಾರಲ್ಲ, ಸೊ ದಿಸ್ ಇಸ್ ಮೈ ಡ್ರೀಮ್, ಒನ್ ಆಫ್ ದ ಡ್ರೀಮ್ಸ್. ಓಕೆ ಗೈಸ್, ಇನ್ನೂ ಏನಾದ್ರು ಫನ್ ನಡೆದ್ರೆ ಅಲ್ಲಿ ಶೂಟ್. ಬಟ್ ಗ್ರ್ಯಾಂಡ್ ಫಿನಾಲೆ ನಾನು ಡಾಕ್ಯುಮೆಂಟ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ದರ್ ಇಸ್ ನಥಿಂಗ್ ಟು ಲರ್ನ್ ಇನ್ ದಿಸ್, ಜಸ್ಟ್ ಆ್ಯನ್ ಎಂಟರ್ಟೈನ್ಮೆಂಟ್. ಸೊ ನಮ್ಮ ಆಡಿಯನ್ಸ್ ನೋಡಿ ಒಂದು ಕಡೆ ಇಲ್ಲಿ ಕೂತಿರ್ತಾರೆ. ಇವರೇ ಎನ್ಕರೇಜ್ಮೆಂಟ್ ಕೊಡೋದು ನಮಗೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಎಲ್ಲ ಎಲ್ಲರೂ ಹಾಯ್ ನೋಡಿ, ಸೊ ಸ್ವೀಟ್ ಆಫ್ ದೆಮ್. ಸೊ ಫುಲ್ ಡೇ ಅವ್ರು ಕ್ಲಾಪ್ ಮಾಡ್ತಿರ್ತಾರೆ. ಅಲ್ಲೂ ಕೂಡ ಆಡಿಯನ್ಸ್ ಇರ್ತಾರೆ. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಆಲ್ರೆಡಿ ತೋರಿಸಿದ್ದೀನಿ. ರಿಯಲಿ ಗೋಯಿಂಗ್ ಟು ಮಿಸ್ ದಿಸ್. ನಂಗೆ ಇನ್ನೊಂದು ಶೋ ಸಿಗುತ್ತೆ ಅಲ್ವಾ, ಐ ಡೋಂಟ್ ನೋ. ಬಟ್ ನಿಜವಾಗ್ಲೂ ಐ ಫೀಲ್ ಸ್ಯಾಟಿಸ್ಫೈಡ್ ಅದು ಇಂಥ ದೊಡ್ಡ ಶೋ ನನಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಗೊತ್ತಾ, ಯಾವಾಗಲೂ ಬಿಹೈಂಡ್ ದ ಸ್ಕ್ರೀನ್ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಬಂದು ನಿಂತ್ಕೊಂಡು ಬೇರೆಯವ್ರು ಆ್ಯಂಕರಿಂಗ್ ಮಾಡೋದನ್ನ ನೋಡ್ತಾ ಇದ್ದೆ ತುಂಬ ವರ್ಷಗಳು. ಇವತ್ತು ನಾನೇ ಸ್ಟೇಜ್ ಮೇಲೆ ಇದ್ದೀನಿ ಅಂದರೆ, ಆ್ಯಂಡ್ ನನಗೊಂದು ಸ್ಪೆಷಲ್ ಎಂಟ್ರಿ LED ಎಂಟ್ರಿ ಆಗ್ತಿದೆ ಅಂದರೆ, ಐ ಥಿಂಕ್ ಇಟ್ಸ್ ಅನ್ಬಿಲೀವಬಲ್. ಸೊ ಈ ಜರ್ನಿ ಬಂದು 4 months, April 24 ಶುರು ಆಗಿದ್ದು ಇವತ್ತವರೆಗೂ ಕಂಟಿನ್ಯೂಸ್ ಆಗಿ ಎಪಿಸೋಡ್ಸ್ ಮೇಲೆ ಎಪಿಸೋಡ್ ಶೂಟ್ ಮಾಡಿದ್ದೀವಿ. ವೀಕ್ಲಿ 1 ಎಪಿಸೋಡ್ ಶೂಟ್ ಮಾಡಿದ್ದೀವಿ. ಬಟ್ ಸ್ಟಿಲ್ ಪ್ರತಿ ಸರಿ ಬಂದಾಗಲೂ ಅದೇ ಎನರ್ಜಿ, ಅದೇ ಪ್ರೀತಿ, ಅದೇ ಲವ್. ನೋಡಿ, ಇದೆ ನಮ್ಮ ಕಾಮಿಡಿ ಅರೆ ವಾ, ಥ್ಯಾಂಕ್ ಯು. ಸೊ ಒಂದು ಸಖತ್ ರಿವೀಲ್ ಆಯಿತು, ತುಂಬಾ ಚೆನ್ನಾಗಿದೆ. ಸೊ ಈ ಟ್ರೋಫಿ ಗೆಲ್ಲೋರು ಯಾರು ನೀವು ಟಿ ವಿಲಿ ನೋಡಿದಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಎಪಿಸೋಡ್ ಯೂಟ್ಯೂಬಲ್ಲಿ ಎಷ್ಟು ದಿನ ಆದಮೇಲೆ ಬರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಯಾ
ಓಕೆ, ಇವಾಗ ಲಂಚ್ ಟೈಮ್. ನಮ್ಮ ವೀರು ಬರೀ ಒಂದೇ ಚಪಾತಿ ಹಾಕೊ ಬಂದಿದ್ದಾನೆ. ನನಗೆ ಎನರ್ಜಿ ಬೇಕು, ಇನ್ನೊಂದು ಚಪಾತಿ ಬೇಕು ಪ್ಲೀಸ್. ಯಾಕಂದ್ರೆ ನನ್ನ ಫೇವ್ರೆಟ್ ಆ್ಯಕ್ಚುಲಿ ಚಪಾತಿ ಎಣ್ಗಾಯಿ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಐ ವಾಂಟೆಡ್ ಟು ಡೂ ಸಮಥಿಂಗ್ ಸ್ಪೆಷಲ್. ಸೊ ರೆಗ್ಯುಲರ್ ಆಗಿ ಕುಡಿಯೋ ಕೋಲ್ಡ್ ಕಾಫಿ. ವೀರು, ದಿಸ್ ಇಸ್ ಫಾರ್ ಯು. ಓಕೆ ಓಕೆ, ಊಟ ಮಾಡ್ಕೊಂಬ, ನಂಗೆ ಒಂದು ಎಕ್ಸ್ಟ್ರಾ ಚಪಾತಿ ತರ. ಥ್ಯಾಂಕ್ ಯು. ಸೊ ಊಟ ಆದಮೇಲೆ ಐಮ್ ಗೋಣ ಬಿ ಬ್ಯಾಕ್ ಆನ್ ಸ್ಟೇಜ್. ಒಂದು ಚಪಾತಿ ಅಷ್ಟೆ. ಸೊ ಈ ಚಪಾತಿಗೆ ನೋಡಿ ಏನೋ ಸೊಪ್ಪು ಗಿಪ್ಪೆಲ್ಲ ಹಾಕಿ ಮೇಡ್ ಲುಕ್ ವೆರಿ ಯಮ್ಮಿ. ಊಟ ಆದಮೇಲೆ ಹೋಗಿ ಮತ್ತೆ ಕಮಾಲ್ ಸ್ಟೇಜ್ ಮೇಲೆ. ಓಕೆ, ಸೊ ಇವತ್ತು ನನ್ನ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡೋ ನಮ್ಮ ಅಣ್ಣಂದ್ರ ಅಂತ ಹೇಳ್ಬೋದು. ಸೊ ಎಲ್ಲರೂ ಇದ್ದಾರೆ. ಹಾಯ್. ಸೊ ಸೆಟ್ ನೋಡಬೇಕು ಅಂತ ಹೇಳಿದ್ರಿ, ಬಂದಿದ್ದೀರಾ. ಸೊ ಹೇಳಿ, ಚೆನ್ನಾಗಿ ಖುಷಿ ಆಗ್ತಿದ್ಯಾ? ಖುಷಿ ಆಗ್ತದೆ, ಇನ್ನ ಒಳಗೋದ್ಮೇಲೆ ಇನ್ನ ಖುಷಿ ಆಗ್ಬೇಕು, ನೋಡ್ಬೇಕು. ಇವಾಗ ನಿಮಗೆ ಕಾಮಿಡಿ ಕಿಲಾಡಿಯಲ್ಲಿ ಯಾರು ತುಂಬಾ ಇಷ್ಟ? ನಮಗೆ ಹರೀಶ್, ನಯನ, ಅದಾದ್ಮೇಲೆ ನೆಕ್ಸ್ಟ್ ಇವರು ಗಿಲ್ಲಿ ಗಿಲ್ಲಿನಂತ ಒಂದು, ಆಮೇಲೆ ಜಗಪ್ಪ, ಆಮೇಲೆ ಇವ್ರು ಇದಾರಲ್ಲ, ಜಗಪ್ಪ ಅಂದ್ರೆ ನೆನಪಾಗ್ತದೆ. ಬಟ್ ಜಡ್ಜಸ್ ಅಲ್ಲಿ ಯಾರು ಇಷ್ಟ? ಜಡ್ಜಸ್ ಅಲ್ಲಿ ಜಗ್ಗೇಶ್ ಸರ್. ಜಗ್ಗೇಶ್ ಸರ್ ಫಸ್ಟ್ ದೊಡ್ಡರಿಗೆ ಮಾತಾಡ್ಬೇಕು, ಅದಕ್ಕಿಂತ ಮುಂಚೆ ಅವರಿಗೆ ನೋಡ್ಬೇಕು ನಾವು. ಸರಿ, ಎಲ್ಲ ಸರಿ. ನಾನು ಎಂಕರಿಂಗು ಫಸ್ಟ್ ಎಲ್ಲ ಸೇರ್ಕೊಂಡ್ರು. ಬೇಕೇ ಬೇಕಾಗಿ. ಓಕೆ, ನೀವಿಲ್ಲಾಂದ್ರೆ ಬರ್ತಿರ್ಲಿಲ್ಲ ನಾವಿಲ್ಲಿ. ನಾವು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಓಕೆ, ಎಕ್ಸೈಟೆಡಾ? ಓಕೆ. ಸೊ ನಮ್ಮ ಹೋಟೆಲ್ ಬಾಯ್ಸ್ನ ಒಳಗಡೆ ಕರ್ಕೊಂಡೋಗಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತೀನಿ. ಶೂಟಿಂಗ್ ಹೆಂಗಿರುತ್ತೆ ಅಂತ ಅವ್ರಿಗೆ ತೋರಿಸ್ತೀನಿ. ಲೆಟ್ಸ್ ಗೋ. ಆ್ಯಕ್ಚುಲಿ ಇವತ್ತು ಸ್ಪೂಫ್ ಎಪಿಸೋಡ್ ಇತ್ತು, ಬಿಕಾಸ್ ಇಟ್ಸ್ ಗ್ರ್ಯಾಂಡ್ ಫಿನಾಲೆ. ಆ್ಯಂಡ್ ನೋಡಿ ನನ್ನ ರೆಡಿ ಆಗಿದ್ದಾರೆ. ಭವ್ಯ, ಥ್ಯಾಂಕ್ ಯು. ಸೊ ನಾನು ಹೆಂಗೆ ಮಾಡ್ತೀನಿ ಅದೇ ಥರ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನೀವು ನೋಡ್ಬೇಕಂದ್ರೆ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ನೋಡಿ. ಅಕಸ್ಮಾತ್ ಟಿ ವಿಲಿ ಮಿಸ್ ಮಾಡಿದ್ರೆ ಎಲ್ಲಿ ನೋಡಬೇಕು? ನೋಡಿ, ಮಿಸ್ ಮಾಡಿದೆ. ಥ್ಯಾಂಕ್ ಯು, ಸಕ್ಕತ್ತಾಗಿ ಮಾಡಿದ್ದೀರಾ. ಸಿ, ಒಂದೇ ಥರ ಡ್ರೆಸ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಇದು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಎಲ್ಲ ಸರಿ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್ ಅನ್ಬೇಕು. ಒಂದು ನಿಮಿಷ. ಸೊ ನಿಜವಾಗ್ಲೂ ಎಲ್ಲರನ್ನೂ ನಾನು ಮಿಸ್ ಮಾಡ್ತೀನಿ ಅಂತ ಹೇಳ್ತಾ, ಪ್ಲೀಸ್ ನಿಮ್ಮ ವಿಶಸ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಕಾಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, see you in the next one. Ready? 1, 2, 3, go. See you in the next one. Bye bye. Good night.